ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಿನ್ನೆ ನಡೆದಂಥ ಮ್ಯಾಚ್ಗೆ ನಾನು ಟಾಸ್ ಹಾಗೂ ಮ್ಯಾಚ್ ಪ್ರಿಡಿಕ್ಷನ್ನ ಕೊಟ್ಟಿದ್ದೆ ಸ್ನೇಹಿತರೆ. ಅದರಲ್ಲಿ 2 ಮ್ಯಾಚ್ಗೂ ಕೂಡ ಟಾಸ್ ಆ್ಯಂಡ್ ಮ್ಯಾಚ್ ಪಾಸ್ ಆಗಿದೆ ಸ್ನೇಹಿತರೆ. ನಾನು ಸುಳ್ಳು ಹೇಳ್ತೀನಿ ಅಂದರೆ ನಾನು ನಿನ್ನೆ ಅಪ್ಲೋಡ್ ಮಾಡಿರುವಂಥ ಶಾರ್ಟ್ ವೀಡಿಯೋನ ನೋಡ್ಬೋದು, ಅದರಲ್ಲಿ ಗೊತ್ತಾಗುತ್ತೆ ನಿಮಗೆ. ಇವತ್ತಿನ ಡಿ ಸಿ ಹಾಗೂ LSG ಮ್ಯಾಚ್ಗೆ ಟಾಸ್ ಹಾಗೂ ಮ್ಯಾಚ್ ಪ್ರಿಡಿಕ್ಷನ್, ಡ್ರೀಮ್11 ಟೀಮ್ ಅನಾಲಿಸಿಸ್ ಹಾಗೂ ಯಾರೆಲ್ಲ ಇವತ್ತು ಮ್ಯಾಚಲ್ಲಿ ಕ್ಲಿಕ್ ಆಗ್ತಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ನೇಹಿತರೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಾನು ಹಾಕೋ ಪ್ರತಿಯೊಂದು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಇನ್ನು ಇವತ್ತಿನ ಡಿ ಸಿ ವರ್ಸಸ್ LSG ಮ್ಯಾಚ್ ಸ್ನೇಹಿತರೆ 7:30ಗೆ ವಿಶಾಖಪಟ್ಟಣಂ ಸ್ಟೇಡಿಯಂನಲ್ಲಿ ನಡೆಯುತ್ತೆ ಸ್ನೇಹಿತರೆ. ಇನ್ನು ಈ ಸ್ಟೇಡಿಯಂ ಬಗ್ಗೆ ಹೇಳೋದಾದರೆ ಅಥವಾ ಪಿಚ್ ರಿಪೋರ್ಟ್ ಬಗ್ಗೆ ಹೇಳೋದಾದರೆ ಸ್ನೇಹಿತರೆ, ಇದು ಒಂದು ಚೇಸಿಂಗ್ ಪಿಚ್ ಅಂತ ಹೇಳ್ಬೋದು ಸ್ನೇಹಿತರೆ. ಇಲ್ಲಿ ಸೆಕೆಂಡ್ ಬ್ಯಾಟಿಂಗ್ ಮಾಡುವಂಥ ಟೀಮ್ ಏನಿದೆ ಅದು 80% ಗೆಲ್ಲೋ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಇಲ್ಲಿ ಆವ್ರೇಜ್ ಸ್ಕೋರ್ ಬಂದುಬಿಟ್ಟು 140 to 160 ಇದೆ ಸ್ನೇಹಿತರೆ. ಇವತ್ತಿನ ಮ್ಯಾಚಲ್ಲಿ ನಾವು 160 to 190 ತನಕ ಸ್ಕೋರ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಸ್ನೇಹಿತರೆ. ಒಂದು ತಲೆ ಇಟ್ಕೊಳ್ಳಿ, ಇವತ್ತು ಟಾಸ್ನ ಗೆದ್ದವರು 80% ಅವರು ಚೇಸಿಂಗ್ನ ತೊಗೊಂತಾರೆ ಸ್ನೇಹಿತರೆ. ಇನ್ನು ಡಿ ಸಿ ವರ್ಸಸ್ LSG 8-8 ಮ್ಯಾಚಸ್ನ ನೋಡೋದಾದರೆ ಸ್ನೇಹಿತರೆ, ಟೋಟಲ್ ಆಗಿ 5 ಮ್ಯಾಚ್ನ ಆಡಿದ್ದಾರೆ. ಅದರಲ್ಲಿ LSG 3 ಮ್ಯಾಚ್ನ ಗೆದ್ದರೆ ಡಿ ಸಿ ಅವರು 2 ಮ್ಯಾಚಸ್ನ ಗೆದ್ದಿದ್ದಾರೆ ಸ್ನೇಹಿತರೆ. ಇವತ್ತು ನನ್ನ ಪ್ರಕಾರ ಡಿ ಸಿ ಮ್ಯಾಚ್ನ ಗೆಲ್ಲೋ ಚಾನ್ಸಸ್ ಇದೆ. ಬಿಕಾಸ್ ಯಾಕಪ್ಪ ಅಂತ ಹೇಳಿದ್ರೆ ಡಿ ಸಿ ಟೀಮ್ ಏನಿದೆ ತುಂಬಾ ಸ್ಟ್ರಾಂಗ್ ಇದೆ ಸ್ನೇಹಿತರೆ. ಸೊ ಇವತ್ತಿನ ಮ್ಯಾಚಲ್ಲಿ ಯಾರು ಟಾಸ್ನ ಗೆಲ್ತಾರೆ ಅವರಂತೂ ಈ ಮ್ಯಾಚ್ನ ವಿನ್ ಆಗ್ತಾರೆ ಸ್ನೇಹಿತರೆ. ಇನ್ನು ಮ್ಯಾಚ್ ಪ್ರಿಡಿಕ್ಷನ್ಗೆ ಬರ್ತೀನಿ ಸ್ನೇಹಿತರೆ. ಜೇಕ್ ಫ್ರೇಜರ್ ಅವರು ಇವತ್ತು ಡಿ ಸಿ ಪರ ಒಂದು ಒಳ್ಳೆ ಇನ್ನಿಂಗ್ಸ್ನ ಆಡ್ಬೋದು ಸ್ನೇಹಿತರೆ. ನನ್ನ ಪ್ರಕಾರ ಅವ್ರ ಬ್ಯಾಟಿನ ಒಂದು 50 ರನ್ಸ್ ಬರೋ ಚಾನ್ಸಸ್ ಇರುತ್ತೆ. ಇನ್ನು ಅವ್ರಿಗೆ ಸಾಥಾಗಿ KL ರಾಹುಲ್ ಹಾಗೂ ಫ್ಯಾಫ್ ಡು ಪ್ಲಸ್ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಸಾಥ್ನ ಕೊಡ್ತಾರೆ ಸ್ನೇಹಿತರೆ. ಸೊ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನನ್ನ ಪ್ರಕಾರ ಜೇಕ್ ಫ್ರೇಜರ್ ವರ್ಸಸ್ ಫ್ಯಾಫ್ ಡು ಪ್ಲಸ್ ಅವರು ಒಂದೊಳ್ಳೆ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡ್ತಾರೆ ಸ್ನೇಹಿತರೆ. ಸೊ ಅವ್ರ ಕಡೆಯಿಂದ ಒಂದೊಳ್ಳೆ ಬಿಗ್ ಇನ್ನಿಂಗ್ಸ್ ಬರೋ ಚಾನ್ಸಸ್ ಇದೆ ಸ್ನೇಹಿತರೆ. ಇನ್ನು LSG ಪರ ಬ್ಯಾಟಿಂಗ್ನ ನೋಡೋದಾದರೆ ಸ್ನೇಹಿತರೆ, ರಿಷಬ್ ಪಂತ್ ಹಾಗೂ ನಿಕೋಲಸ್ ಪೂರನ್ ಇವರಿಬ್ಬರು ಕಡೆಯಿಂದ ಒಂದು ಒಳ್ಳೆ ಬಿಗ್ ಇನ್ನಿಂಗ್ಸ್ ಬರೋ ಚಾನ್ಸಸ್ ಇದೆ ಸ್ನೇಹಿತರೆ. ಸೊ ಇವರಿಬ್ಬರು ಕಡೆಯಿಂದ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಬಂದು ಒಂದು 70 to 80 ಪಾರ್ಟ್ನರ್ಶಿಪ್ ಬಿಲ್ಡ್ ಆಗೋ ಚಾನ್ಸಸ್ ಇರುತ್ತೆ. ಇನ್ ಕೇಸ್ ಏನಾದರೂ ಫಸ್ಟ್ ಬ್ಯಾಟಿಂಗ್ LSG ಮಾಡ್ತು ಅಂತಿದ್ರೆ ಬಡೋನಿ ಆರ್ ಮಿಲ್ಲರ್ ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರು ಒಂದು ಒಳ್ಳೆ ಇನ್ನಿಂಗ್ಸ್ನ ಆಡ್ಬೋದು ಸ್ನೇಹಿತರೆ. ಸೊ ನನ್ನ ಪ್ರಕಾರ ರಿಷಬ್ ಪಂತ್ ಹಾಗೂ ಮಿಲ್ಲರ್ ಅವರು ಒಂದು ಒಳ್ಳೆ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡ್ತಾರೆ. ಸೊ ಒಂದು ಒಳ್ಳೆ ಯೂಜ್ ಸ್ಕೋರ್ನ ಸೆಟ್ ಮಾಡ್ತಾರೆ ಸ್ನೇಹಿತರೆ. ಇನ್ನು ಡಿ ಸಿ ಬೌಲಿಂಗ್ ನೋಡೋದಾದರೆ ಸ್ನೇಹಿತರೆ, ಕುಲ್ದೀಪ್ ಯಾದವ್ ಆ್ಯಂಡ್ ಮಿಚೆಲ್ ಸ್ಟಾರ್ಕ್ ಅವರಿಗೆ ವಿಕೆಟ್ ಬೀಳೋ ಚಾನ್ಸಸ್ ಇರುತ್ತೆ. 2 ಇನ್ನಿಂಗ್ಸ್ನಲ್ಲೂ ವಿಕೆಟ್ ಬೀಳುತ್ತೆ ಸ್ನೇಹಿತರೆ. ಅಂದರೆ ಫಸ್ಟ್ ಬೌಲಿಂಗ್ ಆಗಲಿ ಅಥವಾ ಚೇಸಿಂಗ್ ಮಾಡುವಾಗಲಿ 2 ಇನ್ನಿಂಗ್ಸ್ನಲ್ಲೂ ಕೂಡ ಅವರಿಗೆ ವಿಕೆಟ್ ಬೀಳೋ ಚಾನ್ಸಸ್ ಇರುತ್ತೆ. ಇನ್ನು ಇನ್ ಕೇಸ್ ಏನಾದರೂ ಫಸ್ಟ್ ಬೌಲಿಂಗ್ ಡಿ ಸಿ ಮಾಡ್ತು ಅಂತಿದ್ರೆ ನಟರಾಜನ್ ಹಾಗೂ ಕುಮಾರ್ ಅವರಿಗೆ ಮಿನಿಮಮ್ 2 ವಿಕೆಟ್ ಬೀಳೋ ಚಾನ್ಸ್ ಇರುತ್ತೆ ಸ್ನೇಹಿತರೆ. ಸಾರಿ, ಇಲ್ಲಿ ನಟರಾಜನ್ ಬದಲು ನಾಗರಾಜನ್ ಅಂತ ಆಗಿದೆ ಸ್ನೇಹಿತರೆ. ಸೊ ಮಿಸ್ಟೇಕ್ ಆಗಿದೆ. ಆ್ಯಂಡ್ ಇಲ್ಲಿ ನಟರಾಜನ್ ಕುಮಾರ್ ಅವರಿಗೆ ಮಿನಿಮಮ್ 2 ವಿಕೆಟ್ ಬಿದ್ದೇ ಬೀಳುತ್ತೆ ಸ್ನೇಹಿತರೆ. ಇನ್ ಕೇಸ್ ಏನಾದರೂ ಡಿ ಸಿ ಫಸ್ಟ್ ಬೌಲಿಂಗ್ನ ಮಾಡ್ತು ಅಂತಿದ್ರೆ. ಅದನ್ನು ಬಿಟ್ಟು ಕುಲ್ದೀಪ್ ಯಾದವ್ ಹಾಗೂ ಮಿಚೆಲ್ ಸ್ಟಾರ್ಕ್ ಅವರಿಗೆ ಡೆಫಿನೆಟ್ಲಿ 2 ಇನ್ನಿಂಗ್ಸ್ನಲ್ಲೂ ವಿಕೆಟ್ ಬಿದ್ದೇ ಬೀಳುತ್ತೆ ಸ್ನೇಹಿತರೆ. ಸೊ ಅವ್ರನ್ನ ನೀವು ಮೇನಾಗಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಇನ್ನು LSG ಬೌಲಿಂಗ್ನ ನೋಡೋದಾದರೆ ಸ್ನೇಹಿತರೆ, ಬಿಷ್ಣೋಯ್ ಅವರು LSG ಪರ 2 ಇನ್ನಿಂಗ್ಸ್ನಲ್ಲೂ ವಿಕೆಟ್ನ ತಗೊತಾರೆ ಸ್ನೇಹಿತರೆ. ಅಂದರೆ ಫಸ್ಟ್ ಬೌಲಿಂಗ್ ಆಗ್ಬೋದು ಅಥವಾ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಆಗ್ಬೋದು, ಅವರಿಗೆ ವಿಕೆಟ್ ಬೀಳೋ ಚಾನ್ಸಸ್ ಇರುತ್ತೆ. ಇನ್ ಕೇಸ್ ಏನಾದರೂ LSG ಫಸ್ಟ್ ಬೌಲಿಂಗ್ ಮಾಡ್ತು ಅಂತಿದ್ರೆ ಅದರಲ್ಲಿ ಜೋಸೆಫ್ ಹಾಗೂ ಶಾರ್ದುಲ್ ಠಾಕೂರ್ ಅವರಿಗೆ ಮಿನಿಮಮ್ 2 ವಿಕೆಟ್ ಬೀಳೋ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ನನ್ನ ಪ್ರಕಾರ ಜೋಸೆಫ್ ಹಾಗೂ ಬಿಷ್ಣೋಯ್ ಅವರಿಗೆ ವಿಕೆಟ್ ಬೀಳೋ ಚಾನ್ಸಸ್ ಇರುತ್ತೆ. ಸೊ ಇವರಿಬ್ಬರನ್ನ ನೀವು ಮೇನ್ ಆಗಿ ಕನ್ಸಿಡರ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಇನ್ನು ಡ್ರೀಮ್11 ಟೀಮ್ ಅನಾಲಿಸಿಸ್ ಬಗ್ಗೆ ನೋಡೋದಾದ್ರೆ ಸ್ನೇಹಿತರೆ, ಇಲ್ಲಿ ಶೋ ಆಗ್ತಿರುವಂಥ ಮೊದಲನೇ ಟೀಮ್ನ ನೋಡ್ಬೋದು. KL ರಾಹುಲ್ ಅವರು ಇದ್ದಾರೆ, ನಿಕೋಲಸ್ ಪೂರನ್, ರಿಷಬ್ ಪಂತ್, ಡುಪ್ಲೆಸಿ, ಬಡೋನಿ, ಜೇಕ್ ಫ್ರೇಜರ್, ಅಕ್ಷರ್ ಪಟೇಲ್, ಮಿಚೆಲ್ ಸ್ಟಾರ್ಕ್, ಶಾರ್ದುಲ್ ಠಾಕೂರ್, ನಟರಾಜನ್, ಬಿಷ್ಣೋಯ್ ಅವ್ರನ್ನ ತೊಗೊಂಡಿದ್ದೀನಿ ಸ್ನೇಹಿತರೆ. ಇನ್ ಕೇಸ್ ಏನಾದರೂ ಟಾಸ್ನ ಗೆದ್ದು ಡಿ ಸಿ ಅವರು ಫಸ್ಟ್ ಬ್ಯಾಟಿಂಗ್ ಮಾಡ್ತು ಅಂತಿದ್ರೆ ಅದರಲ್ಲಿ ಫ್ರೇಜರ್ ಅವ್ರದ್ದು, ಡುಪ್ಲೆಸಿ, KL ರಾಹುಲ್ ಅವ್ರದ್ದು ಕಾಂಟ್ರಿಬ್ಯೂಷನ್ ತುಂಬಾ ಇಂಪಾರ್ಟೆನ್ಸ್ ಆಗುತ್ತೆ ಸ್ನೇಹಿತರೆ. ಬಿಕಾಸ್ ಜೇಕ್ ಫ್ರೇಜರ್ ಅವರು ಒನ್ ಆಫ್ ದ ಬೆಸ್ಟ್ ಆ್ಯಂಡ್ ಕಮ್ಮಿ ಬಾಲ್ನಲ್ಲಿ ಒಂದು ಒಳ್ಳೆ ಯೂಸ್ ಸ್ಕೋರ್ನ ಸೆಟ್ ಮಾಡುವಂಥ ಬ್ಯಾಟರ್ ಸ್ನೇಹಿತರೆ. ಸೊ ಬಿಗ್ ಬ್ಯಾಶ್ ಲೀಗ್ನಲ್ಲಿ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ. ಆ್ಯಂಡ್ KL ರಾಹುಲ್ ಅವರು ಚಾಂಪಿಯನ್ ಟ್ರೋಫಿಯಿಂದ ಆಡಿ ಈಗಷ್ಟೇ ಬಂದಿರೋದ್ರಿಂದ ಅದೇ ಫಾರ್ಮ್ನ ಕಂಟಿನ್ಯೂ ಮಾಡ್ತಾರೆ ಸ್ನೇಹಿತರೆ. ಅಕ್ಷರ್ ಪಟೇಲ್ ಅವರು ಕೂಡ ಒಳ್ಳೆ ಫಾರ್ಮ್ನಲ್ಲಿದ್ದಾರೆ, ಅವರಿಗೆ ವಿಕೆಟ್ ಬೀಳೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಅವ್ರನ್ನ ಕ್ಯಾಪ್ಟನ್ ಆಗಿ ತೊಗೊಂಡಿದ್ದೀನಿ, ಜೇಕ್ ಫ್ರೇಜರ್ ಅವ್ರನ್ನ ವೈಸ್ ಕ್ಯಾಪ್ಟನ್ ಆಗಿ ತೊಗೊಂಡಿದ್ದೀನಿ. ಇನ್ನು ಮಿಚೆಲ್ ಸ್ಟಾರ್ಕ್, ನಟರಾಜನ್ ಇವರಿಬ್ಬರಿಗೂ ಡೆಫಿನೆಟ್ಲಿ ವಿಕೆಟ್ ಬಿದ್ದೇ ಬೀಳುತ್ತೆ ಸ್ನೇಹಿತರೆ. ನಟರಾಜನ್ ಅವರಿಗೆ ಫಸ್ಟ್ ಬೌಲಿಂಗ್ನಲ್ಲಿ ಇನ್ ಕೇಸ್ ಏನಾದರೂ ಫಸ್ಟ್ ಬೌಲಿಂಗ್ ಡಿ ಸಿ ಮಾಡ್ತು ಅಂತಿದ್ರೆ ಅವರಿಗೆ ವಿಕೆಟ್ ಮಿನಿಮಮ್ 2 ವಿಕೆಟ್ ಬಿದ್ದೇ ಬೀಳುತ್ತೆ. ಶಾರ್ದುಲ್ ಠಾಕೂರ್, ಬಿಷ್ಣೋಯ್ ಇವರು ಬೆಸ್ಟ್ ಬೌಲರ್ಸ್ ಇನ್ LSG ಟೀಮ್ ಅಂತ ಹೇಳ್ಬೋದು. ಇನ್ನು ಬಡೋನಿ, ನಿಕೋಲಸ್ ಪೂರನ್, ರಿಷಬ್ ಪಂತ್ ಇವರು 3 ಜನದಲ್ಲಿ ಇಬ್ಬರು ಯಾರಾದರೂ ಸೆಟ್ ಆಗಿ ಒಂದು ಒಳ್ಳೆ ಯೂಸ್ ಸ್ಕೋರ್ನ ಸೆಟ್ ಮಾಡ್ಬೋದು ಸ್ನೇಹಿತರೆ. ಸೊ ನನ್ನ ಪ್ರಕಾರ ಇಲ್ಲಿ ಚೂಸ್ ಮಾಡಿರುವಂಥ ಟೀಮ್ ಏನಿದೆ ಅಥವಾ ಪ್ಲೇಯರ್ಸ್ ಏನಿದ್ದಾರೆ, ನಾನು ಮ್ಯಾಚ್ ಪ್ರಿಡಿಕ್ಷನಲ್ಲಿ ಪ್ಲೇಯರ್ಸ್ ಅನಾಲಿಸಿಸ್ ಕೊಟ್ಟಿರುವಂಥ ಪ್ಲೇಯರ್ಸ್ಗಳೇ ನಾನು ಚೂಸ್ ಮಾಡಿ ಒಂದು ಟೀಮ್ನ ಮಾಡಿದ್ದೀನಿ ಸ್ನೇಹಿತರೆ. ಆ್ಯಸ್ ಇಟ್ ಈಸ್ ಟೀಮ್ ಹೇಗಿದೆ ಹಾಗೆ ಪಿಕ್ ಮಾಡ್ಕೊಳ್ಳಿ ನೀವು. ಇಲ್ಲಿ ಶೋ ಆಗ್ತಿರುವಂಥ 2ನೇ ಟೀಮ್ನ ನೋಡ್ಬೋದು. ಇಲ್ಲಿ KL ರಾಹುಲ್, ನಿಕೋಲಸ್ ಪೂರನ್, ರಿಷಬ್ ಪಂತ್, ಡುಪ್ಲೆಸಿ, ಪಟೇಲ್, ಮಾರ್ಕ್ರನ್, ಮಿಚೆಲ್ ಸ್ಟಾರ್ಕ್, ಕುಲ್ದೀಪ್ ಯಾದವ್, ಠಾಕೂರ್, ನಟರಾಜನ್, ಬಿಷ್ಣೋಯ್ ಅವ್ರನ್ನ ತೊಗೊಂಡಿದ್ದೀನಿ. ಇಲ್ಲಿ ರಿಷಬ್ ಪಂತ್ ಅವ್ರನ್ನ ವೈಸ್ ಕ್ಯಾಪ್ಟನ್ ಹಾಗೂ KL ರಾಹುಲ್ ಅವ್ರನ್ನ ಕ್ಯಾಪ್ಟನ್ ಆಗಿ ತೊಗೊಂಡಿದ್ದೀನಿ ಸ್ನೇಹಿತರೆ. ಇಬ್ಬರು ಕೂಡ 1 ಡನ್ ಅಥವಾ 3rd ಪ್ಲೇಸ್ನಲ್ಲಿ ಬರುವಂಥ ಬ್ಯಾಟರ್ಸ್ಗಳು. ಸೊ ಇನ್ ಕೇಸ್ ಏನಾದರೂ ಓಪನರ್ಸ್ ಏನಾದರೂ ಒಂದು ಆವ್ರೇಜ್ ಸ್ಕೋರ್ನ ಹೊಡೆದು ನೆಕ್ಸ್ಟ್ ಇವರು ಫಾರ್ಮ್ನ ಕಂಟಿನ್ಯೂ ಮಾಡ್ತಂದರೆ ಇವ್ರದ್ದು ಕ್ಯಾಪ್ಟನ್ ಆಗಿ ವೈಸ್ ಕ್ಯಾಪ್ಟನ್ ಕ್ಲಿಕ್ ಆಗೋ ಚಾನ್ಸ್ ಇರುತ್ತೆ ಸ್ನೇಹಿತರೆ. ಇನ್ನು ಫ್ಯಾಫ್ ಡು ಪ್ಲೆಸಿ ಅವ್ರನ್ನ ತೊಗೊಂಡಿದ್ದೀನಿ. ನೀವು ಫ್ಯಾಫ್ ಡು ಪ್ಲೆಸಿ ಜಾಗದಲ್ಲಿ ಮಿಲ್ಲರ್ ಅವ್ರನ್ನ ಕೂಡ ನೀವು ಚೂಸ್ ಮಾಡ್ಕೋಬೋದು ಸ್ನೇಹಿತರೆ. ಇನ್ನು ಆಲ್ರೌಂಡರ್ ಆಗಿ ಮಾರ್ಕ್ರನ್, ಅಕ್ಷರ್ ಪಟೇಲನ್ನು ತೊಗೊಂಡಿದ್ದೀನಿ. ಇಬ್ಬರು ಕೂಡ ಚಾಂಪಿಯನ್ ಟ್ರೋಫಿನಲ್ಲಿ
ಒಳ್ಳೆ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ. ಇನ್ನು ಬೌಲರ್ಸ್ನಲ್ಲಿ ನೋಡೋದಾದರೆ ಠಾಕೂರ್ ಬಿಷ್ಣು ಅವರು ಇದ್ದಾರೆ, ಕುಲ್ದೀಪ್ ಯಾದವ್, ಮಿಚೆಲ್ ಸ್ಟಾರ್ಕ್ ಆ್ಯಂಡ್ ನಟರಾಜನ್ ಅವರು ಇದ್ದಾರೆ ಸ್ನೇಹಿತರೆ. ಇಲ್ಲಿ ನೀವು ಠಾಕೂರ್ ಅವ್ರ ಜಾಗದಲ್ಲಿ ಜೋಸೆಫ್ ಅವ್ರನ್ನ ಕೂಡ ನೀವು ಚೂಸ್ ಮಾಡ್ಕೋಬೋದು ಸ್ನೇಹಿತರೆ, ಅಥವಾ ಬಿಷ್ಣು ಅವ್ರನ್ನ ತೆಗೆದು ನೀವು ಜೋಸೆಫ್ ಅವ್ರನ್ನ ಚೂಸ್ ಮಾಡ್ಕೊತೀನಿ ಅಂದ್ರೆ ಮಾಡ್ಕೋಬೋದು, ಅಥವಾ ಕುಮಾರ್ ಅವ್ರನ್ನ ಚೂಸ್ ಮಾಡ್ಕೊತೀನಿ ಅಂತ ಮಾಡ್ಕೋಬೋದು ಸ್ನೇಹಿತರೆ. ಬಟ್ ಇಲ್ಲಿ ನಾನು ಚೂಸ್ ಮಾಡಿರುವಂಥ ಟೀಮ್ ಏನಿದೆ ಪರ್ಫೆಕ್ಟ್ ಆಗಿದೆ. ಈ ಟೀಮ್ನ ಕೂಡ ನೀವು ಪಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇಲ್ಲಿ ಶೋ ಆಗ್ತಿರುವಂಥ 3ನೇ ಟೀಮ್ನ ನೋಡ್ಬೋದು ಸ್ನೇಹಿತರೆ. ಇಲ್ಲಿ KL ರಾಹುಲ್ ಅವರು, ಮಿಲ್ಲರ್, ಡ್ಯುಪ್ಲೆಸಿ, ಬಡೋನಿ, ಪಟೇಲ್, ಅಹಮದ್, ಸ್ಟಾರ್ಕ್, ಆವಿಷ್ ಖಾನ್, ಕುಲ್ದೀಪ್ ಯಾದವ್, ನಟರಾಜನ್, ಬಿಷ್ಣು ಅವ್ರನ್ನ ತೊಗೊಂಡಿದ್ದೀನಿ ಸ್ನೇಹಿತರೆ. ಇಲ್ಲಿ ಮಿಚೆಲ್ ಸ್ಟಾರ್ಕ್, ಕುಲ್ದೀಪ್ ಯಾದವ್, ನಟರಾಜನ್, ಬಿಷ್ಣು ಇವರು ಏನಿದ್ದಾರೆ ಇವರು ಕಂಪಲ್ಸರಿ ಪ್ರತಿ ಟೀಮ್ನಲ್ಲಿ ಇರಲೇಬೇಕು ಸ್ನೇಹಿತರೆ. ಬಿಕಾಸ್ ಒಳ್ಳೆ ಫಾರ್ಮ್ನಲ್ಲಿದ್ದಾರೆ ಆ್ಯಂಡ್ ವಿಕೆಟ್ ತೊಗೊಳ್ಳುವಂಥ ಎಬಿಲಿಟಿ ಇರುವಂಥ ಪ್ಲೇಯರ್ಸ್ಗಳು ಸ್ನೇಹಿತರೆ. ಇನ್ನು ಬಡೋನಿ, ಅಹಮದ್ ಅವ್ರು ಏನಿದ್ದಾರೆ, ಅಹಮದ್ ಅವರು ಒಂದು ಬೆಸ್ಟ್ ಆಲ್ರೌಂಡರ್ ಅಂತ ಹೇಳ್ಬೋದು. ಬಡೋನಿ ಅವರು ಕೂಡ ಒಂದೊಳ್ಳೆ ಸ್ಕೋರ್ ಹೊಡೆಯುವಂಥ ಎಬಿಲಿಟಿ ಇದೆ ಮಿಡ್ ಆರ್ಡರ್ನಲ್ಲಿ ಬಂದರೂ ಕೂಡ. ಇಲ್ಲಿ ಮಿಲ್ಲರ್ ಹಾಗೂ ಡುಪ್ಲೆಸ್ ಅವ್ರನ್ನ ಕ್ಯಾಪ್ಟನ್ ಹಾಗೂ ವೈಸ್ ಕ್ಯಾಪ್ಟನ್ ಆಗಿ ತೊಗೊಂಡು ರೀಸನ್ ಏನಪ್ಪ ಅಂತ ಹೇಳಿದ್ರೆ, ಇನ್ ಕೇಸ್ ಏನಾದರೂ ಪವರ್ ಪ್ಲೇನಲ್ಲಿ ವಿಕೆಟ್ನ ಕಳ್ಕೊಂಡ್ರೆ ಮಿಡ್ ಆರ್ಡರ್ನಲ್ಲಿ ಬರುವಂಥ ಫ್ಯಾಬ್ ಡುಪ್ಲೆಸ್ ಮಿಲ್ಲರು ಫಾರ್ಮ್ನ ಕಂಟಿನ್ಯೂ ಮಾಡಿ ಆ್ಯಸ್ ಎ ಚಾಂಪಿಯನ್ ಟ್ರೋಫಿನಲ್ಲಿ ಆಡಿದಂಥ ಇನ್ನಿಂಗ್ಸ್ ಏನಾದರೂ ಮಿಲ್ಲರ್ ಕಡೆ ಒಂದು ಬಂತು ಅಂದರೆ ಅವರು ಕ್ಯಾಪ್ಟನ್ ಆಗಿರೋದಕ್ಕೆ ಸಾಕಾಗುತ್ತೆ ಸ್ನೇಹಿತರೆ. ಸೊ ಆ ನಿಟ್ಟಿನಲ್ಲಿ ನಾನು ಇಲ್ಲಿ ಇವರಿಬ್ಬರನ್ನ ಕ್ಯಾಪ್ಟನ್ ಆಗಿ ವೈಸ್ ಕ್ಯಾಪ್ಟನ್ ಆಗಿ ಚೂಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ KL ರಾಹುಲ್ ಅವರು ಕೂಡ ತೊಗೊಂಡಿದ್ದೀನಿ. ಬಿಕಾಸ್ KL ರಾಹುಲ್ ಅವರು ಮಿಡ್ ಆರ್ಡರ್ನಲ್ಲಿ 5th ಪ್ಲೇಸ್ನಲ್ಲಿ ಬರ್ತಾರೆ ಸ್ನೇಹಿತರೆ. ಒಳ್ಳೆ ಫಾರ್ಮ್ನಲ್ಲೇ ಇದ್ದಾರೆ. ಚಾಂಪಿಯನ್ ಟ್ರೋಫಿನಲ್ಲಿ ನೀವು ಕೂಡ ನೋಡಿದ್ದೀರ ಯಾವ ಥರ ಗೇಮ್ನ ಆಡಿದ್ದಾರೆ ಅಂತ. ಸೊ ಹಾಗಾಗಿ ಅವ್ರನ್ನ ನಾನು ತೊಗೊಂಡಿದ್ದೀನಿ. ನೀವು ಇಲ್ಲಿ ಬಡನಿಯವ್ರನ್ನ ಸ್ಕಿಪ್ ಮಾಡಿ ಪಂತ್ ಅವ್ರನ್ನ ಚೂಸ್ ಮಾಡ್ಕೊತೀನಿ ಅಂದ್ರೆ ಮಾಡ್ಕೋಬೋದು ಸ್ನೇಹಿತರೆ. ಇಲ್ಲಿ ಶೋ ಆಗ್ತಿರುವಂಥ 4ನೇ ಟೀಮ್ನ ನೋಡ್ಬೋದು ಸ್ನೇಹಿತರೆ. ಇಲ್ಲಿ KL ರಾಹುಲ್, ನಿಕೋಲಸ್ ಪುರನ್, ಪಂತ್, ಮಿಲ್ಲರ್, ಫ್ರೇಜರ್, ಅಕ್ಷರ್ ಪಟೇಲ್, ಮಾರ್ಕ್ರನ್, ಫೆರೇರಾ ಅವರು ಇದ್ದಾರೆ, ಮಿಚೆಲ್ ಸ್ಟಾರ್ಕ್, ಕುಲ್ದೀಪ್ ಯಾದವ್, ಬಿಷ್ಣು ಅವ್ರನ್ನ ತೊಗೊಂಡಿದ್ದೀನಿ ಸ್ನೇಹಿತರೆ. ಇಲ್ಲಿ ನಾನು ಫ್ರೇಜರ್ ಅವ್ರನ್ನ ಕ್ಯಾಪ್ಟನ್ ಹಾಗೂ ಮಿಚೆಲ್ ಸ್ಟಾರ್ಕ್ ಅವ್ರನ್ನ ವೈಸ್ ಕ್ಯಾಪ್ಟನ್ ಆಗಿ ತೊಗೊಂಡಿದ್ದೀನಿ. ಇನ್ ಕೇಸ್ ಏನಾದರೂ ಡೆಲ್ಲಿ ಮ್ಯಾಚ್ನ ಗೆಲ್ತು ಅಂತಿದ್ರೆ ಅದರಲ್ಲಿ ಇವರಿಬ್ಬರದ್ದು ಕಾಂಟ್ರಿಬ್ಯೂಷನ್ ತುಂಬಾ ಮೇನ್ ಆಗುತ್ತೆ ಸ್ನೇಹಿತರೆ. ಬಿಕಾಸ್ ಮಿಚೆಲ್ ಸ್ಟಾರ್ಕ್ ಒನ್ ಆಫ್ ದ ಬೆಸ್ಟ್ ಬೌಲರ್, ಅದು ನಿಮಗೆಲ್ಲರೂ ಗೊತ್ತಿರೋ ವಿಷಯನೇ. ಸೊ ಅವ್ರೇನಾದರೂ ಪವರ್ ಪ್ಲೇನಲ್ಲಿ LIC ವಿಕೆಟ್ನ ತೆಗೆದ್ರು ಅಂತ ಇಟ್ಕೊಳ್ಳಿ, ಮಿನಿಮಮ್ 2ರಿಂದ 3 ವಿಕೆಟ್ನ ತೊಗೊಂಡ್ರೆ ವೈಸ್ ಕ್ಯಾಪ್ಟನ್ ಆಗಿರೋದ್ರಿಂದ ಅವರಿಗೆ ಪಾಯಿಂಟ್ ಹಿಟ್ ಆಗುತ್ತೆ. 2ರಿಂದ 3 ಕ್ಯಾಚ್ನ ಹಿಡಿದ್ರೆ ಸಾಕು ಸ್ನೇಹಿತರೆ. ಸೊ ಒಂದು ಕ್ಯಾಚಿಗೆ 20 ಪಾಯಿಂಟ್ ಬರುತ್ತೆ. ಇನ್ನು ಫ್ರೇಜರ್ ಅವರು ಪವರ್ ಪ್ಲೇನಲ್ಲಿ ಸ್ನೇಹಿತರೆ ಜಾಸ್ತಿ ಬೇಡ, ಅವರು 7 to 6 ಓವರ್ಸ್ ಆಡಿದರೆ ಸಾಕು ಸ್ನೇಹಿತರೆ. ಅವರು 50 ಹೊಡಿತಾರೆ. ಸೊ ಕ್ಯಾಪ್ಟನ್ ಆಗಿರೋದ್ರಿಂದ ಪಾಯಿಂಟ್ ಬಂದೇ ಬರುತ್ತೆ. ಇನ್ನು ಮಿಡ್ ಆರ್ಡರ್ನಲ್ಲಿ ಬರುವಂಥ KL ರಾಹುಲ್, ಅಕ್ಷರ್ ಪಟೇಲ್ ಫಾರ್ಮ್ನ ಕಂಟಿನ್ಯೂ ಮಾಡ್ತಾರೆ. ಸೊ ಹಾಗಾಗಿ ಅವರಿಗೆ ಸ್ಕೋರ್ ಬರೋ ಚಾನ್ಸಸ್ ಇರುತ್ತೆ. ಇನ್ನು ಓಪನರ್ ಬ್ಯಾಟ್ಸ್ಮನ್ ಆಗಿ ಬರುವಂಥ ರಿಷಬ್ ಪಂತ್ ಹಾಗೂ ನಿಕೋಲಸ್ ಪುರನ್ನು ಒನ್ ಬರ್ತಾರೆ ಸ್ನೇಹಿತರೆ. ನನ್ನ ಪ್ರಕಾರ ಮಿಲ್ಲರ್ ಹಾಗೂ ಪಂತ್ ಅವರು ಓಪನರ್ ಆಗಿ ಬರ್ಬೋದು. ಸೊ ನೆಕ್ಸ್ಟ್ನಲ್ಲಿ ಬರುವಂಥ ಮಾರ್ಕ್ರನ್ ಅವರು ಏನಾದರೂ ಲಾಸ್ಟ್ ಚಾಂಪಿಯನ್ ಟ್ರೋಫಿನಲ್ಲಿ ಆಡಿದಂಥ ಇನ್ನಿಂಗ್ಸ್ನ ರಿಪೀಟ್ ಆಗಿ ಆಡ್ತು ಅಂತಿದ್ರೆ ಡೆಫಿನೆಟ್ಲಿ ಟೀಮ್ ಗ್ರ್ಯಾಂಡ್ ಲೀಗ್ನಲ್ಲಿ ಹಿಟ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಶೋ ಆಗ್ತಿರುವಂಥ ಕೊನೆಯ ಟೀಮ್ ನೋಡ್ಬೋದು ಸ್ನೇಹಿತರೆ. ಇಲ್ಲಿ KL ರಾಹುಲ್, ರಿಷಬ್ ಪಂತ್, ಮಿಲ್ಲರ್, ಫ್ಯಾಬ್ ಡುಪ್ಲೆಸಿ, ಜೇಕ್ ಫ್ರೇಜರ್, ಅಕ್ಷರ್ ಪಟೇಲ್, ಮಾರ್ಕ್ರನ್, ಮಿಚೆಲ್ ಸ್ಟಾರ್ಕ್, ಕುಲ್ದೀಪ್ ಯಾದವ್, ನಟರಾಜನ್, ಬಿಷ್ಣು ಅವ್ರನ್ನ ತೊಗೊಂಡಿದ್ದೀನಿ. ಇದು ಡೆಲ್ಲಿ ಫೇವರ್ ಟೀಮ್ ಅಂತ ಹೇಳ್ಬೋದು ಸ್ನೇಹಿತರೆ. ನನ್ನ ಪ್ರಕಾರ ಡೆಲ್ಲಿ ಮ್ಯಾಚ್ ಗೆಲ್ಲೋದ್ರಿಂದ ಸೊ ಅವ್ರ ಫೇವರ್ ಆಗಿ ಒಂದು ಟೀಮ್ನ ಮಾಡಿದ್ದೀನಿ. ಇಲ್ಲಿ ಬೌಲರ್ಸ್ಗಳು 4 ಜನ ತೊಗೊಂಡಿದ್ದೀನಿ. ಇವ್ರು 4 ಜನದಲ್ಲಿ ನಟರಾಜನ್ ಹಾಗೂ ಕುಲ್ದೀಪ್ ಯಾದವ್, ಮಿಚೆಲ್ ಸ್ಟಾರ್ಕ್ ಇವರು 3 ಜನದಲ್ಲಿ ಯಾರಿಗಾದರೂ ಇಬ್ಬರಿಗೆ 2ರಿಂದ 3 ವಿಕೆಟ್ ಬೀಳೋ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಇನ್ನು ಫ್ಯಾಬ್ ಡುಪ್ಲೆಸಿ, ಜೇಕ್ ಫ್ರೇಜರ್ ಅವ್ರು ಏನಿದ್ರೆ ಒಂದು ಬಿಗ್ ಇನ್ನಿಂಗ್ಸ್ ಹೊಡೆಯುವಂಥ ಎಬಿಲಿಟಿ ಇದೆ ಸ್ನೇಹಿತರೆ. ಬಿಕಾಸ್ ಫ್ಯಾಬ್ ಡುಪ್ಲೆಸಿ, ಜೇಕ್ ಫ್ರೇಜರ್ ಇಬ್ಬರು ಕೂಡ ಓಪನ್ ಬ್ಯಾಟ್ಸ್ಮನ್ ಆಗಿ ಬರ್ತಾರೆ. ಸೊ ಅದರಲ್ಲಿ ಇಬ್ಬರಲ್ಲಿ ಒಬ್ಬರು ಯಾರಾದರೂ ಒಂದು 15 ಅಥವಾ ಒಂದು ಸೆಂಚುರಿ ಹೊಡಿತು ಅಂತಿದ್ರೆ ಸ್ನೇಹಿತರೆ ಆಟೋಮೆಟಿಕ್ ಸ್ಕೋರ್ ಇನ್ಕ್ರೀಸ್ ಆಗುತ್ತೆ. ಇನ್ನು ಮಿಡ್ ಆರ್ಡರ್ನಲ್ಲಿ ಬರುವಂಥ KL ರಾಹುಲ್ ಫಾರ್ಮ್ನ ಕಂಟಿನ್ಯೂ ಮಾಡಿದ್ರೆ ಡೆಫಿನೆಟ್ಲಿ ಸ್ಕೋರ್ 200+ ಆಗುತ್ತೆ, ಅದು 190+ ಆಗೋ ಚಾನ್ಸಸ್ ಇರುತ್ತೆ. ಇನ್ನು ರಿಷಬ್ ಪಂತ್, ಮಿಲ್ಲರ್ ಅವ್ರು, ಮಾರ್ಕ್ರನ್ ಇವರು 3 ಜನದಲ್ಲಿ ಯಾರಾದರೂ ಒಬ್ಬರು ಕ್ಲಿಕ್ ಆಗ್ಬೋದು. ನನ್ನ ಪ್ರಕಾರ ರಿಷಬ್ ಪಂತ್ ಅವರು ಕ್ಲಿಕ್ ಆಗ್ತಾರೆ ಸ್ನೇಹಿತರೆ. ಈ ಟೀಮ್ನ ಕೂಡ ನೀವು ಪಿಕ್ ಮಾಡ್ಕೊಳ್ಳಿ. ಏನಾದರೂ ಚೇಂಜಸ್ನ ಮಾಡ್ಕೋಬೇಕಂತಿದ್ರೆ ನೀವು ಮಿಲ್ಲರ್ ಅವ್ರನ್ನ ತೆಗೆದು ನಿಕೋಲಸ್ ಪುರನ್ ಅವ್ರನ್ನ ಚೂಸ್ ಮಾಡ್ಕೋಬೋದು ಸ್ನೇಹಿತರೆ. ಇನ್ನು ಇವತ್ತಿನ ಮ್ಯಾಚ್ಗೆ ಟಾಸ್ ಹಾಗೂ ಮ್ಯಾಚ್ ಪ್ರಿಡಿಕ್ಷನ್ ನೋಡೋದಾದ್ರೆ ಸ್ನೇಹಿತರೆ, ನನ್ನ ಪ್ರಕಾರ DC ಇವತ್ತು ಟಾಸ್ನ ಗೆಲ್ಬೋದು. ಫಸ್ಟು ಬೌಲ್ನ ಚೂಸ್ ಮಾಡ್ತಾರೆ ಸ್ನೇಹಿತರೆ. ಆವ್ರೇಜ್ ಸ್ಕೋರ್ ಬಂದುಬಿಟ್ಟು 160 to 190 ಒಳಗೆ LSG ಅವರು ಸ್ಕೋರ್ನ ಮಾಡ್ಬೋದು. ಈ ಮ್ಯಾಚ್ನ DC ಅವರು ಗೆಲ್ತಾರೆ ಸ್ನೇಹಿತರೆ. ಡೆಫಿನೆಟ್ಲಿ ಎಷ್ಟೇ ಸ್ಕೋರ್ ಕೊಟ್ಟರು ಇವರು ಈ ಮ್ಯಾಚ್ನ ಚೇಸ್ ಮಾಡ್ತಾರೆ ಸ್ನೇಹಿತರೆ. ಐ ಹೋಪ್ ನಾನು ಮಾಡಿರೋ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಹಾಗೂ ನಾನು ಕೊಟ್ಟಿರೋ ಡ್ರೀಮ್ 11 ಟೀಮ್ ಅನಾಲಿಸಿಸ್ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್ ನಮಗೆ ವಿಡಿಯೋನ ಮಾಡೋಕ್ಕೆ ಮೋಟಿವೇಶನ್ ಆಗುತ್ತೆ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ. ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀರಾಮ್.